ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಏನದು ಅಂತ ಅಂದರೆ, ನಾನು ಕಾರ್ನ್ಫ್ಲೋರ್ ತೊಗೊಂಡು ನಾನು ಹಲ್ವಾ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಲ್ವಾ ಮಾಡೋದಕ್ಕೆ ಏನೇನು ಬೇಕಾಗಿದೆ ಐಟಮ್ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಿದ್ದೀನಲ್ಲ ಏನೇನು ಬೇಕಾಗಿದೆ ಅಂತ ಅಂದರೆ ಹೇಳ್ತೀನಿ ನೋಡಿ. ನಾನು 5ರಿಂದ 6 ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೊಳ್ಬೋದು. ನೆಕ್ಸ್ಟ್ ನೋಡಿ, ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ ನಾನು, ಎಲ್ಲೋ ಫುಡ್ ಕಲರು. ನೆಕ್ಸ್ಟ್ ನೋಡಿ, ಇದಕ್ಕೆ ನಾನು 1 ಬೌಲು ಸಕ್ಕರೆ ತೊಗೊಂಡಿದ್ದೀನಿ, 1 ಬೌಲು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದಿಷ್ಟಾದರೆ ಸಾಕು ಫ್ರೆಂಡ್ಸ್ ಹಲ್ವಾ ಮಾಡೋಕ್ಕೆ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನಾನೊಂದು ಬೌಲ್ಗೆ ಕಾರ್ನ್ಫ್ಲೋರ್ನ ತೋರಿಸಿದ್ನಲ್ಲ, ಅದನ್ನು ನಾನಿವಾಗ ಹಾಕ್ಕೊಳ್ತೀನಿ ಇನ್ನೊಂದು ಬೌಲ್ಗೆ. ಇದನ್ನು ಈಗ ನಾನು ಯಾವ ಬೌಲಲ್ಲಿ ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ಲ ಅದೇ ಬೌಲ್ ಒಳಗೆ ನಾನು 1.5 ಬೌಲಷ್ಟು ನಾನು ನೀರನ್ನ ಹಾಕ್ಕೊಳ್ತೀನಿ ನೋಡಿ. ಇಷ್ಟಾದರೆ ಸಾಕು. ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಆಗಬಾರ್ದು, ಅದು ತುಂಬ ಗಟ್ಟಿ ಇರುತ್ತೆ. ಅದನ್ನೆಲ್ಲ ಸ್ಪೂನ್ ಸಹಾಯದಿಂದ ನಾವು ನೋಡಿ ಈ ಥರ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿ ಆಗಿಬಿಡುತ್ತೆ, ಅದು ನೀರು ಹಾಕಿದ್ರೆ ಸಾಕೋದು, ಅಷ್ಟು ಗಟ್ಟಿ ಇರುತ್ತೆ. ಇವಾಗ ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಲ್ಲ, ಇಷ್ಟಾದರೆ ಸಾಕು. ಇವಾಗ ನೋಡಿ, ಇದಕ್ಕೆ ನಾನು ಫುಡ್ ಕಲರ್ ತೋರಿಸಿದ್ನಲ್ಲ, ಎಲ್ಲೋ ಫುಡ್ ಕಲರ್ನ ತೊಗೊಂಡಿದ್ದೆ ನಾನು, ಆರೆಂಜ್ ತೊಗೊಂಡಿಲ್ಲ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತೊಗೊಳ್ಬೋದು ನಿಮ್ಮ ಇಷ್ಟ ಪ್ರಕಾರ. ನೋಡಿ, ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ನೆಕ್ಸ್ಟ್ ನಾನೊಂದು ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಬಿಸಿ ಮಾಡೋಕ್ಕೆ. ನಾವೊಂದು ಬೌಲ್ ತೋರಿಸಿದ್ನಲ್ಲ, ಅದನ್ನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಅದೇ ಬೌಲ್ ತೊಗೊಂಡಿದ್ನಲ್ಲ ಸಕ್ಕರೆನ, ಅದರಲ್ಲೇ ನಾನು 1 ಬೌಲ್ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ. ಇನ್ನೊಂದು 1 ಬೌಲ್ ನೀರು ಹಾಕ್ಕೊಂಡಿದ್ದೀನಲ್ಲ, ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು, 1/4 ಕಪ್ಪಷ್ಟು. ಇವಾಗ ಇದನ್ನು ನಾವು ಸಕ್ಕರೆ ಎಲ್ಲ ಕರಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಅದೇನು ಪಾಕ ಬರಬೇಕು ಅಂತ ಅಷ್ಟೇನು ಕಾಯೋಂಗಿಲ್ಲ. ಜಸ್ಟ್ ಅದು ಎಲ್ಲ ಸಕ್ಕರೆ ಎಲ್ಲ ಕರಗಬೇಕು, ಕುದಿ ಬರಬೇಕು ಚೆನ್ನಾಗಿ. ಇವಾಗ ನೋಡಿ ಕುದಿ ಬಂದಿದೆ. ಈ ಸಮಯದಲ್ಲಿ ನಾನು ನಿಂಬೆಹಣ್ಣ ಹಿಂಡ್ಕೊಳ್ತೀನಿ. ಮತ್ತು ಅದು ಗಟ್ಟಿ ಆಗಬಾರ್ದಲ್ಲ, ಅದಕ್ಕೋಸ್ಕರ ನೋಡಿ ಹೇಗೆ ಕುದೀತಾ ಇದೆ ಅಂತ. ಈ ಸಮಯದಲ್ಲಿ ಇವಾಗ ನಾನು ಕಾರ್ನ್ಫ್ಲೋರ್ನ ಕಲಸಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಅದನ್ನು, ಇಲ್ಲ ಅಂತಂದರೆ ಅದು ಗಂಟು ಆಗಿಬಿಡುತ್ತೆ. ನಾವು ಚೆನ್ನಾಗಿ ಅದನ್ನು ಕೈ ಬಿಡಲೇಬಾರ್ದು, ಆ ಥರ ನಾವು ತಿರುಗಿಸ್ತಾನೆ ಇರಬೇಕು ಇದನ್ನು. ಈ ಹಲ್ವಾ ಮಾಡಬೇಕಂತ ಅಂದರೆ ಕೈ ಬಿಡದೇದಂಗೆ ತಿರುಗಿಸ್ತಾ ಇರಬೇಕು ನೋಡಿ. ಇವಾಗ ನಾನು ತಿರುಗಿಸ್ಕೊಳ್ತಾ ಹೋಗ್ತೀನಿ. ನಾನಿವಾಗ ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಜೋರು ಉರಿ ಇಟ್ಕೊಳ್ಬಾರ್ದು. ಇವಾಗ ನೋಡಿ ಹೇಗೆ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ. ಒಂದೊಂದು ಸ್ವಲ್ಪ ಅದು ಗಟ್ಟಿ ಆಗಿ ಬರ್ತಾ ಇದೆ ನೋಡಿ, ಕಾಣಿಸ್ತಿದೆಯಲ್ಲ. ಇನ್ನು ತಿರುಗಿಸ್ಕೊಳ್ತಾನೆ ಇರಬೇಕು ಇದನ್ನು ನೋಡಿ. ತಿರುಗಿಸ್ತಾ ಯಾವ ಥರ ಬರ್ತಾ ಇದೆ ಅದು ಅಂತ ಹೇಗೆ ಕಾಣಿಸ್ತಿದೆ. ಇನ್ನೂ ಕೈ ಬಿಡದೇಬಾರ್ದು, ಅಲ್ಲಿ ತನಕ ತಿರುಗಿಸ್ತಾನೆ ಇರಬೇಕು ಇದನ್ನು ನೋಡಿ. ಯಾವ ಥರ ಗಟ್ಟಿ ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಗಟ್ಟಿ ಬರಬೇಕು ಅದು.
ಇವಾಗ ನೋಡಿ ನಾನು ಇದಕ್ಕೆ ಈ ಸಮಯದಲ್ಲಿ ಒಂದು ಸ್ಪೂನಷ್ಟು ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಮತ್ತು ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇರೋಣ. ಈಗ ಕಾಣಿಸ್ತಿದೆ ನೋಡಿ, ಅದು ಗಮ್ ಥರ ಕಾಣಿಸ್ತಿದೆ ಅಲ್ಲ, ಅದು ಹೆವಿ ಗಮ್ ಇದೆಯಲ್ಲ ಆ ಥರ ಕಾಣಿಸ್ತಾ ಇದೆ. ಇನ್ನೂ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ ನಾನೀಗ ಗೋಡಂಬಿನ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಇವಾಗ ಹಾಕ್ಕೊಂಡು ತಿರ್ಗಾ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ, ತಿರುಗಿಸ್ತಿರ್ತೀನಿ. ಈ ಹದ ಬಂದಿದೆ ನೋಡಿ, ಇನ್ನೂ ಚೆನ್ನಾಗಿ ಬರಬೇಕು ಅದು ಗಟ್ಟಿ. ಈಗ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕ್ಕೊಳ್ತೀನಿ. ಇನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಇದು ಸ್ವೀಟ್. ನೋಡಿ ಸೀದೋಗ್ಬಿಡುತ್ತೆ, ಅದಕ್ಕೆ ಗ್ಯಾಸುರಿನ ಕಡಿಮೆ ಮಾಡಿಕೊಂಡೇ ಇದನ್ನು ತಿರುಗಿಸ್ತಾ ಇರಬೇಕು. ಅದು ತಿರುಗಿಸ್ತಾ ಇರಬೇಕಾದ್ರೆ ಕೆಳಗೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ, ಅದಕ್ಕೋಸ್ಕರ ನೋಡಿ. ಇನ್ನೂ ಅದು ಮೆತ್ತಿಗೆ ಇದೆ, ಇನ್ನೂ ಸ್ವಲ್ಪ ಅದು ಗಟ್ಟಿ ಹದಕ್ಕೆ ಬರಬೇಕು ಫ್ರೆಂಡ್ಸ್ ಇದು. ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ. ಇದು ಒಂದ್ಸಲಿ ನಾವು ಉಂಡೆ ಕಟ್ಟಿದ್ರೆ ಅದು ಸ್ವಲ್ಪ ಅದು ಉಂಡೆ ಕಟ್ಟೋ ರೀತಿಲಿ ಬಂದರೆ ಇದು ನಮಗೆ ಕರೆಕ್ಟ್ ಬಂದಿದೆ ಅಂತ ಅರ್ಥ. ನೋಡ್ತೀನಿ ನಾನೀಗ ಬಂದಿದೆಯೋ ಇಲ್ವೋ ಅಂತ. ನೋಡಿ ಫ್ರೆಂಡ್ಸ್, ಈಗ ಒಂದು ಚಿಕ್ಕದಾಗಿ ನಾವು ಉಂಡೆ ಕಟ್ಕೊಂಡೆ ಬಂದಿದೆ. ಇವಾಗ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ನಾನು ಬಾಕ್ಸ್ ತೊಗೊಂಡಿದ್ದೆ, ಅದಕ್ಕೆ ತುಪ್ಪ ಎಲ್ಲ ಸವರಿಟ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಹಲ್ವಾ ಮಾಡಿದ್ನಲ್ಲ ಒಂದು ಬಾಕ್ಸಿಗೆ ನಾನು ಹಾಕ್ಕೊಳ್ತೀನಿ ನೋಡಿ. ಇದು ಬಿಸಿ ಇದ್ದಾಗಲೇ ಹಾಕ್ಬಿಡ್ಬೇಕು ಇದನ್ನು ಬಾಕ್ಸಿಗೆ. ಇವಾಗ ನೋಡಿ ಫ್ರೆಂಡ್ಸ್, ನಾನಿದು ಬಾಕ್ಸೆಲ್ಲ ಹಾಕಿದ್ದೀನಿ. ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಡ್ತೀನಿ ನಾನು ಇದನ್ನು. ಆರಾದಮೇಲೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು. ನೋಡಿ ಫ್ರೆಂಡ್ಸ್, ನಾನೀಗ ಕಟ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದು. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕಂತೂ ಮೆತ್ತಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈಗ ಕಟ್ ಮಾಡಿದ್ನಲ್ಲ ಅದನ್ನು ಒಂದು ಚಿಕ್ಕ ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಮೆತ್ತಕ್ಕಿದೆ ಅಲ್ಲ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.